ನನಗೆ ಕೊಟ್ಟಂತಹ ಒಂದು ರೂಮ್ ಒಂದು ದಿನಕ್ಕೆ 60,000. ಆ ಮನುಷ್ಯ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗಲ್ಲ ಸರ್. ದೂರದಲ್ಲಿ ಯಾರ ಬಗ್ಗೆನೂ ಯಾರು ಜಡ್ಜ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾರೋ ನಮ್ಗೆ ದೂರದಲ್ಲಿ ಇದ್ದವ್ರ ಬಗ್ಗೆ ಮಾತ್ರ ಹತ್ರ ಹೋದಾಗ ಗೊತ್ತಾಗುತ್ತಲ್ಲ ಅವ್ರ ಹಾವ ಭಾವ ನಡ್ಕೊಳ್ಳೋದು ಅದೆಲ್ಲ ಹಂಗೆಲ್ಲ 1 ದಿನ 2 ದಿನ ಫೇಕ್ ಮಾಡ್ಬೋದು, ಲೈಫ್ ಲಾಂಗ್ ಮಾಡೋಕ್ಕಾಗಲ್ಲ. ಅವ್ರ ಬೌನ್ಸರ್ಸ್ ಎಲ್ಲ ಆಮೇಲೆ ಬಂದ್ರು, ಬಾಸ್ ಕರೀತಾರೆ ಬನ್ನಿ ಅಂತ. ಹೋದ್ರೆ ಅವ್ರ ಕ್ಯಾರವನ್ ಒಳಗೆ ಫುಲ್ ಊಟ ರೆಡಿ ಮಾಡಿಟ್ಟಿದ್ದಾರೆ, ಇವತ್ತು ನಿಮ್ಮ ಜೊತೆ ಊಟ ಮಾಡೋಣ ಅಂತ ಕೂತ್ಕೊಳ್ಳಿ ಅಂತ. ಅವ್ರು ಊಟ ಹಾಕಿ ನನ್ಗೆ ಊಟ ಮಾಡಿಸೋದು. ಇದ್ರ ಮುಂದೆ ಇನ್ನೇನು ಬೇಕು ಹೇಳಿ ನನಗೆ. ವಾವ್. ಅವ್ರು ಬರೋಕ್ಕೆ ಮುಂಚೆ ಕ್ಲೋಸಪ್ಸ್ ಎಲ್ಲ ಮಾಡಿ, ಕ್ಲೋಸಪ್ಸಲ್ಲಿ ಡೈಲಾಗ್ ಈ ರೀತಿನೇ ಬೇರೆ ಇತ್ತು. ಆ ಬಾಡಿ ಲ್ಯಾಂಗ್ವೇಜ್, ಬಾಡಿ ಮ್ಯಾನರಿಸು ಸಲ ಅಂದಲ್ಲ ಇತ್ತು. ಅವ್ರ ಮುಂದೆ ಕೂತ್ಕೊಂಡು ಡೈಲಾಗ್ ಇರಬೇಕು ಅಂತ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ ಆಫ್ 2025 ದಿ ಡೆವಿಲ್ ಸಿನಿಮಾ ತಂಡದಿಂದ ಹುಲಿ ಕಾರ್ತಿಕ್ ಅವರು ಹಾಗೆ ಚಂದನ್ ಗೌಡ ಆಡಿದ್ದಾರೆ. ಸೊ ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ? ನಾವು ಸಕ್ಕದ ಇಬ್ರು ಚೆನ್ನಾಗಿದ್ದೀವಿ. ನನ್ಕಿಂತ ಚೂರ್ ಚೆನ್ನಾಗಿದೆ. ಯಾವ ತರದಲ್ಲಿ? ಕಲರ್ ಅಲ್ಲಿ, ಸ್ಮಾರ್ಟ್ ಆಗಿ, ಬಾಡಿಲಿ, ಫೈನಾನ್ಷಿಯಲಿ, ಫ್ರೆಂಡ್ಶಿಪ್ ಅಲ್ಲಿ, ಹೇಳ್ತಾ ಹೋದ್ರೆ ಯಾವ್ದ್ರಲ್ಲೂ ದೊಡ್ಡವನಿಲ್ಲ ನಾನು. ಅಂಡ್ ನಾನು ಆಗ್ಲೇ ಇಂಟ್ರೋ ಮಾಡ್ಬೇಕಾದ್ರೆ ಹೇಳ್ದೆ ದಿ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾ, ಮಾಸ್ ಎಂಟರ್ಟೈನರ್ ಅಂತ. ಆ ಸೌಂಡ್ ಕೇಳಿ ಸುಮಾರು ದಿನ ಆಗೋಗಿತ್ತು. ದ ಡೆವಿಲ್ ಇಸ್ ಬ್ಯಾಕ್ ವಿತ್ ದ ಮಾಸ್ ಎಂಟರ್ಟೈನರ್ ಅಥವಾ ಸಿಂಗಲ್ ಸ್ಕ್ರೀನ್ಗಳಿಗೆ ಒಂದು ಹಬ್ಬದ ಥರ. ಅದನ್ನ ಕೇಳಿದಾಗ ಆಸ್ ಅನ್ ಆಡಿಯನ್ ನಿಮ್ಗೆ ಏನು ಅನ್ಸುತ್ತೆ? ಐ ಥಿಂಕ್ ಇನ್ ರೀಸೆಂಟ್ ಪಾಸ್ಟ್ ಏನಾಗ್ತಿದೆ, ಕನ್ನಡ ಸಿನಿಮಾಗಳಲ್ಲಿ ಈಗ ಎಲ್ಲರೂ ಹೇಳ್ತಿರ್ತಾರೆ ಒಂದು ಒಳ್ಳೆ ಹಿಟ್ ಬಂದಿಲ್ಲ ಅಂದರೆ ಕನ್ನಡ ಇಂಡಸ್ಟ್ರಿ ವೈಸ್ ಎಲ್ಲೋ ನಾವು ಬೇರೆ ಇಂಡಸ್ಟ್ರಿನ ಒಂಥರ ನೋಡ್ಕೊಂಡಾಗ ಬೇರೆ ಸಿನಿಮಾಗಳೆಲ್ಲ ಹೈಪ್ ಆಗ್ತಿದೆ, ಜಾಸ್ತಿ ಹಿಟ್ಗಳು ಬರ್ತಾಯಿದೆ, ನಮ್ಮ ಕಡೆ ಎಲ್ಲೋ ಒಂದು ಕಡೆ ಹಿಟ್ ಬರ್ತಿಲ್ಲ ಅಂತ. ಈ ಸಿನಿಮಾ ದಿ ಡೆವಿಲ್ ಹೆಂಗಿದೆ ಅಂದರೆ 100% ಆಡಿಯನ್ಸ್, ಕ್ರಿಟಿಕ್ಸ್, ಕಮರ್ಷಿಯಲಿ ಇಟ್ಸ್ ಗೋನ್ ಬಿ ಎ ನೆಕ್ಸ್ಟ್ ಲೆವೆಲ್ ಹಿಟ್. ಅದ್ರ ಬಗ್ಗೆ ಯಾವ ಸಂದೇಹನೇ ಇಲ್ಲ. ಬಿಕಾಸ್ ನಾವು ಆ್ಯಕ್ಟ್ ಮಾಡಿದಾಗಲೇ ಕೆಲವೊಂದ್ಸಲ ಏನಾಗುತ್ತೆ, ಆ ಕತೆ ಅಥವಾ ಒಂದು ಜಾನರ್ ನೋಡ್ತೀವಿ ಸಿನಿಮಾದು, ಹೀಗೂ ಸಿನಿಮಾ ಮಾಡ್ಬೋದು ಅನ್ನಂಗೆ ಇತ್ತು ಈ ಸಿನಿಮಾ ನಾವು ಶೂಟ್ ಮಾಡಿದಾಗ. ಅಂದರೆ ಈ ಥರನೂ ಒಂದು ಕತೆ ಮಾಡ್ಬೋದು, ಈ ಥರನೂ ಅಂದರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋ ನಿಟ್ಟಲ್ಲಿ ಅಟ್ ಎಂಡ್ ಆಫ್ ದ ಸಿನಿಮಾ ಇಸ್ ಎಂಟರ್ಟೈನ್ಮೆಂಟ್. ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋ ನಿಟ್ಟಲ್ಲಿ ಇಷ್ಟೆಲ್ಲ ಕಷ್ಟ ಬೀಳೋದು. ಬಟ್ ಆ ಕತೆನೂ ಕೂಡ ಅಷ್ಟೇ ಅದ್ಭುತವಾಗಿ ಮಾಡ್ಕೊಂಡು ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ನಿಜವಾಗ್ಲೂ ದಿಸ್ ಸಿನಿಮಾ ನೀವು ಹೇಳ್ದಂಗೆ ದ ಮೋಸ್ಟ್ ಆಂಟಿಸಿಪೇಟೆಡ್ ಮೂವಿ ಆಫ್ 2025. ಎಸ್ ಸರ್. ನಿಮ್ಗೇನು ಅನಿಸ್ತು ಅಂದರೆ ಈಗ ಕತೆ ಹುಟ್ಟಿಂದ ರಿಲೀಸ್ವರೆಗೂ ಬಂದ್ಬಿಟ್ಟಿದೆ. 11ನೇ ತಾರೀಕು ಸಿನಿಮಾ ರಿಲೀಸು. ಬಟ್ ಸಿನಿಮಾ ಸ್ಟಾರ್ಟ್ ಆದಾಗ ಅದ್ರ ಒಂದಷ್ಟು ಮಜಾ ಇರುತ್ತೆ. ಈಗ ದಿ ಡೆವಿಲಲ್ಲಿ ನೀವಿದ್ದೀರಾ ಅಂತ ಕೇಳಿದ್ದು ಅಥವಾ ನಿಮ್ಮನ್ನು ಅಪ್ರೋಚ್ ಮಾಡಿದ ರೀತಿ, ಯಾವತ್ತಿನ ದಿನದ ಮೂಮೆಂಟು ಹೇಗೆ ಅನಿಸ್ತು ನಿಮಗೆ? ಅಯ್ಯೋ, ಅಂದರೆ ಈ ನನಗೆ ಫಸ್ಟು ಸಿನಿಮಾ ಅನೌನ್ಸ್ ಮಾಡಿದ್ರಲ್ಲ, ಟೈಟ್ಲ್ ಅನೌನ್ಸ್ ಮಾಡಿದ್ರಲ್ಲ, ಅವಾಗಲೇ ಹೆಂಗ್ ಗುರು ಹಿಂಗಿದೆ ಟೈಟ್ಲು, ಇದರಲ್ಲಿ ಏನು ಮಾಡ್ತಾರೆ ಬಾಸು, ಈ ಥರ ಎಲ್ಲ ಕ್ಯೂರಿಯಾಸಿಟಿ ಇತ್ತು. ನಾನು ನಮ್ಮಮ್ಮ ಊರಿಗೆ ಹೋಗಿದ್ದೆ. ನಾನು ಕಾರಲ್ಲಿ ಹೋಗೋಷ್ಟೊತ್ತಿಗೆ ನನಗೆ ಕಾಂತರಾಜ್ ಸರ್ ಕಾಲ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ ಕಾರ್ತಿ ಅಂದರು. ಯಾಕೆ? ನಿಮ್ಮ ಬಾಸ್ ಜೊತೆ ನೀನು ಕೆಲಸ ಮಾಡ್ಬೋದು ಇನ್ಮೇಲೆ. ಏನು ಹೇಳ್ತಾ ಇದ್ದೀರಾ? ಡೆವಿಲಲ್ಲಿ ನಿಂಗೆ ಒಂದು ಕ್ಯಾರೆಕ್ಟರ್ ಇದೆ. ನನಗೆ ಫುಲ್ ಶಾಕು, ಖುಷಿ, ಅಳು ಎಲ್ಲ ಬರ್ತೈತೆ. ಯಾವ್ದು ನಾನು ಯಾವುದೋ ಕಾಡಲ್ಲಿ ಕಟ್ಟಿಗೆ ಕಡಿತಾ ಇದ್ದವನು ಇವತ್ತು ಅಂದರೆ ಅವ್ರ ಸಿನಿಮಾ ನೋಡೋದೇ ದೊಡ್ಡ ವಿಷಯ ನಮಗೆ. ದರ್ಶನ್ ಸರ್ ಸಿನಿಮಾ ತೀರ್ಥಹಳ್ಳಿಲಿ ಒಂದು ಥಿಯೇಟ್ರಿಗೆ ಬಂದು ಆ ಥಿಯೇಟ್ರಿಗೆ ಹೋಗಿ ನೋಡೋದೇ ದೊಡ್ಡ ವಿಷಯ. ಇವತ್ತು 25 ರೂಪಾಯಿ ಟಿಕೆಟ್. ನನಗೆ ಬುದ್ಧಿ ಇದ್ದಾಗ ಆ 25 ರೂಪಾಯಿನ ಹೊಂಚ್ಕೊಂಡು ಇಲ್ಲೆಲ್ಲೋ ಗಾರೆ ಕೆಲಸನೋ ಅದೋ ಮಾಡಿಕೊಂಡು ಅದನ್ನು ಹೊಂಚ್ಕೊಂಡು ಅವ್ರ ಸಿನಿಮಾ ನೋಡೋಕೆ ಕಷ್ಟಪಡ್ತಾ ಇದ್ವಿ. ಇವತ್ತು ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಕಾಲ್ ಬಂದರೆ ಯಾರಿಗೆ ಹೆಂಗಾಗಲ್ಲ. ನನಗೆ ಸಿಡ್ಲೇ ಹೊಡೆದಂಗಾಯ್ತು. ಅಯ್ಯೋ, ಅದನ್ನು ಶೂಟಿಂಗಿಗೆ ಬರೋ ತನಕ ಅದೆಷ್ಟು ದೇವ್ರಿಗೆ ಅದೆಷ್ಟು ಹರಕೆಗಳು ಹೊತ್ಕೊಂಡಿದ್ದೀನಿ ನನಗೆ ಗೊತ್ತಿಲ್ಲ. ನೀನು ನನಗೆ ಏನೂ ಕೊಡದೇ ಇದ್ರೆ ಪರವಾಗಿಲ್ಲ ಗುರು, ಲೈಫಲ್ಲಿ ಇದೊಂದು ಅವಕಾಶ ಯಾರಿಂದನೂ ಕಿತ್ಕೊಳಕ್ ಬಿಡ್ಬೇಡ. ಪ್ರಕಾಶ್ ಸರಿಗೆ ನನ್ನನ್ನು ಬಿಟ್ಟು ಯಾರ ತಲೆಯಲ್ಲೂ ಬರಕ್ ಬಿಡ್ಬೇಡ. ನಾ ಇಲ್ಲಿಂದ ನೀನು ಇದೆಲ್ಲ ಮುಗಿಸ್ಕೊಂಡು ಹೊಂಟೋಗೋ ಗುರು ನಿಮ್ಮ ಊರಿಗೆ ಅಂದ್ರು ಎಲ್ಲ ಹೊಂಟ್ಕೊಂಡದ್, ನಾನು ಏನು ಪರವಾಗಿಲ್ಲ ಹೋಯ್ತೀನಿ, ಬಟ್ ಈ ಅವಕಾಶನ ಮಾತ್ರ ಕಿತ್ಕೊಂಡ್ಬೇಡ ದೇವ್ರೆ ಅಂತ ಅದು ಎಷ್ಟು ಸತಿ ಬೇಡ್ಕೊಂಡಿದ್ದೆ ನನಗೆ ಗೊತ್ತು. ಇದು ನನಗೂ ಅಂತಲ್ಲ, ಪ್ರತಿಯೊಬ್ಬರಿಗೂ ಈ ಥರ ಕಲಾವಿದ್ರಿಗೆ ಕನಸಿರುತ್ತೆ. ನನ್ನ ಕನಸು ಇವತ್ತು ಈಡೇರಿದೆ. ಮೋಸ್ಟ್ಲಿ ಯಾರ್ಯಾರು ಕನಸು ಈಡೇರಿಲ್ಲ ಕಲಾವಿದ್ರದ್ದು, ಅವ್ರದ್ದು ಈಡೇರುತ್ತೆ. ಟೈಮ್ ಬೇಕು. ನನಗೂ ಇಲ್ಲಿಗೆ ಬಂದು 10 ವರ್ಷ ಆದ್ರ ಮೇಲೆ ದರ್ಶನ್ ಸರ್ ಹತ್ರ ಹೋಗಿ ಟೈಮ್ ಆಗಿದ್ದು ಅಲ್ವಾ, ಎಲ್ರಿಗೂ ಸಿಗುತ್ತೆ ಮೋಸ್ಟ್ಲಿ. ನಿಮ್ದು 2ನೇ ಕಾಂಬಿನೇಷನ್ ದರ್ಶನ್ ಸರ್ ಜೊತೆಗೆ ರಾಬರ್ಟ್ ಅಲ್ಲೂ ಮಾಡಿದ್ರಿ ಅಂಡ್ ದಿ ಡೆವಿಲ್ ಅಲ್ಲೂ ಮಾಡಿದಿರಾ. ಸೊ ಈ ಸಿನಿಮಾಗೆ ಅಪ್ರೋಚ್ ಆಗಿದ್ದ ರೀತಿ ಹೇಗೆ? ನೀವು ಎಲ್ರಿಗೂ ಲೈಫಲ್ಲಿ ಬಹುಶಃ ಒಂದ್ಸಲ ಟರ್ನಿಂಗ್ ಪಾಯಿಂಟ್ ಬರುತ್ತೆ ಅಂತಾರೆ. ನನಗೆ 2 ಸಲ ಬಂದಿದೆ. ಬಿಕಾಸ್ ನನಗೆ ಲಕ್ಷ್ಮೀವರಮ್ಮ ಸೀರಿಯಲಲ್ಲಿ ನನಗೆ ಫಸ್ಟ್ ಕ್ಯಾಸ್ಟ್ ಮಾಡಿದ್ದು. ಹೌದು, ಇದೇ ಪ್ರೊಡಕ್ಷನ್ ಹೌದು, ಜಯಮಾತಾ ಕಂಬೈನ್ಸ್. ಆ್ಯಂಡ್ ಪ್ರಕಾಶ್ ಸರ್ ನನಗೆ ನಿಜವಲ್ಲ ಆ ಒಂದು ಅವಕಾಶ ಕೊಟ್ಟು
ಟೆಲಿವಿಷನ್ ಇಂಡಸ್ಟ್ರಿಲಿ ನಾನು ಯಾರು ಅಂತ ಒಂದು ತೋರಿಸ್ಕೊಟ್ಟಿದ್ದಂಥ ವ್ಯಕ್ತಿ ನಮ್ಮ ಪ್ರಕಾಶ್ ಸರ್. ಸೊ ಆ ಲೆಕ್ಕದಲ್ಲಿ ನೋಡಿದ್ರೆ ಈಸ್ ರಿಯಲಿ ಒಂಥರ ಗಾಡ್ ಫಾದರ್ ಟು ಮೀ, ಬಿಕಾಸ್ ಒಂದು ಆಪರ್ಚುನಿಟಿ ಕೊಟ್ಟು ಅಥವಾ ಒಂದು ಹಿಟ್ ಸೀರಿಯಲ್ ನನ್ನ ತೊಗೊಂಡ್ರು. ಸೊ ಅದರಿಂದ ಸುಮಾರು ನನ್ನ ಲೈಫೇ ಚೇಂಜ್ ಆಗೋಯಿತು. ಅದಾದಮೇಲೆ ಸೆಕೆಂಡ್ ಟರ್ನಿಂಗ್ ಪಾಯಿಂಟ್ ದಿ ಡೆವಿಲಲ್ಲಿ ಕರೆಸಿ ಒಂದು ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಅವಕಾಶ ಕೊಟ್ಟಾಗ ಇದಕ್ಕಿಂತ ಇನ್ನೇನು ಬೇಕು. ಅಂದರೆ ವ್ಯಕ್ತಿಗತವಾಗಿ ಒಬ್ಬ ಮನುಷ್ಯ ಇನ್ನೇನು ಮಾಡೋಕ್ಕಾಗತ್ತೆ. ನಿಮಗೆ ಎಸ್ಪೆಷಲಿ ಒಂದು ನಾನೇನೋ ಆಗಬೇಕು ಲೈಫಲ್ಲಿ, ಇನ್ನೇನೋ ಮಾಡಬೇಕು ಅಂತ ಆಸೆ ಬಂದಾಗ ಈ ಥರ ಅವಕಾಶಗಳು 2 ಸಲ ನಿಮ್ಮ ಲೈಫಲ್ಲಿ ಕೊಟ್ಟಿದ್ದಾರೆ, ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಒಂದು ಬಿಗ್ ಸ್ಕ್ರೀನಲ್ಲಿ. ಐ ಥಿಂಕ್ ದಟ್ಸ್ ರಿಯಲಿ ಗ್ರೇಟ್. ಆಮೇಲೆ ಈ ಕ್ಯಾರೆಕ್ಟ್ರಿಗೂ ಅಷ್ಟೇ ಕೇಳಿದಾಗ ಒಂದು ಆಫೀಸಿಗೆ ಬಂದಿದ್ದೆ, ಮಾತಾಡಿದಾಗ ಐ ವಾಸ್ ವೆರಿ ಹ್ಯಾಪಿ. ಅಂದರೆ ಒಂದು ದರ್ಶನ್ ಸರ್ ಜೊತೆ ಒನ್ ಸೀನ್ಸ್ ಆಗ್ಬೋದು, ಒಂದು ಫೇಸ್ ಆಫ್ ಆಗ್ಬೋದು, ಆ ಥರ ಸಿಗೋದೇ ಒಂದು ಅಚೀವ್ಮೆಂಟಿಗೆ ಹೇಳಿದ್ನಲ್ಲ. ಫಸ್ಟ್ ಡೇ ನಾನು ಶೂಟ್ಗೆ ಹೋದಾಗ ನನಗೆ ನಾನು ನೆನಪಿದೆ, ಅವ್ರು ಬರೋಕ್ಕೆ ಮುಂಚೆ ಕ್ಲೋಸಪ್ಸ್ ಎಲ್ಲ ಮಾಡಿ, ಕ್ಲೋಸಪ್ಸಲ್ಲಿ ಡೈಲಾಗ್ಗಳು ಈ ರೀತಿಯೇ ಬೇರೆ ಇತ್ತು. ಆ ಬಾಡಿ ಲ್ಯಾಂಗ್ವೇಜ್, ಬಾಡಿ ಮ್ಯಾನರಿಸು ಸಲ ಅನ್ನಲ್ಲ ಇತ್ತು. ಅವ್ರ ಮುಂದೆ ಕೂತ್ಕೊಂಡು ಡೈಲಾಗ್ ಇರಬೇಕು ಅಂತ ಹಂಗೆ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಗಿತ್ತು. ಅಂದರೆ ದ್ಯಾಟ್ ಈಸ್ ಒನ್ ಥಿಂಗ್, ಬಿಕಾಸ್ ನೀವು ಯಾರು ತುಂಬ ಇವನು ಹೇಳಿದಾಗ ಯು ಐಡಲೈಸ್ ಸಂಬಡಿ, ಇವನು ತುಂಬ ಇಷ್ಟ ಆ ವ್ಯಕ್ತಿ ಅಂದಾಗ ಅಂಥವ್ರ ಫ್ಯಾನ್ ನೀವು ಇಮ್ಯಾಜಿನ್ ಮಾಡಿ ಅವ್ರ ಮುಂದೆ ಕೂತ್ಕೊಂಡು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಅವಕಾಶ ಅಂದರೆ ಇಟ್ಸ್ ಹೋಲ್ ಡಿಫ್ರೆಂಟ್ ಫೀಲಿಂಗ್. ಆ್ಯಂಡ್ ದರ್ಶನ್ ಸರ್ ಫಿಲ್ಮೋಗ್ರಫಿಯಲ್ಲಿ ಅಂದರೆ ಬೇರೆ ಬೇರೆ ಜಾನ್ರಲ್ಲಿ ಸುಮಾರು ಸಿನಿಮಾಗಳನ್ನ ನೋಡಿದ್ವಿ. ಈ ಸಿನಿಮಾ ಅಂದ ತಕ್ಷಣ, ದಿ ಡೆವಿಲ್ ಅಂದ ತಕ್ಷಣ ಪೊಲಿಟಿಕಲ್ ಸಟೈರ್ ಡ್ರಾಮಾ ಅಂತೆಲ್ಲ ಮಾತಾಡ್ತಾರೆ. ನೀವಿಬ್ರು ಸಿನಿಮಾದಲ್ಲಿ ತುಂಬ ಟ್ರಾವೆಲ್ ಮಾಡಿದ್ರ. ಈ ಸಿನಿಮಾದ ಜಾನ್ರೆ ದರ್ಶನ್ ಅವ್ರ ಸಿನಿಮಾ ಫಿಲ್ಮೋಗ್ರಫಿಯಲ್ಲಿ ಎಷ್ಟು ಫ್ರೆಶ್ ಆಗಿದೆ, ಅಥವಾ ಆಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡುತ್ತಾ? ನೀವು ದರ್ಶನ್ ಸರ್ ಬಗ್ಗೆ ಏನೆಲ್ಲ ಅಂದ್ಕೊಂಡು ಬರ್ತಿರೋ, ಏನೇನೆಲ್ಲ ಹೆಂಗೆಲ್ಲ ಇರಬೇಕು ಅಂತ ಹಂಗೆಲ್ಲ ಈ ಸಿನಿಮಾದಲ್ಲಿ ಇರ್ತಾರೆ. ಆಮೇಲೆ ಕತೆ ನಮಗೂ ಕರೆಕ್ಟ್ ಗೊತ್ತಿಲ್ಲ, ನಮ್ಮ ಪೋಷನ್ ನಂಗೆ ಗೊತ್ತು, ನಮ್ಮ ಪೋರ್ಷನ್ ಗೊತ್ತು. ಅಂದ್ರೆ ಪೋರ್ಷನ್ ನಾವು ನೋಡೋ ಪೋರ್ಷನ್ಸ್ ಮಾತ್ರ ಮಾಡ್ತೀವಿ, ಬಿಕಾಸ್ ಬೇರೆ ಪೋರ್ಷನ್ಸ್ ಎಲ್ಲ ಏನ್ ಮಾಡಿದಾರೆ, ಹಿಂಗೆ ಮಾಡಿದ್ರೆ ನಮಗೂ ಗೊತ್ತಿಲ್ಲ. ಈಗ ನಮ್ಮ ಪೋರ್ಷನ್ ಬಗ್ಗೆ ನಾವು ಮಾತಾಡೋಲ್ಲ, ಬಿಕಾಸ್ ಈಗ ನಾವೇ ನಮ್ಮ ವಿಷಯ ಬಾಯ್ ಬಿಟ್ಕೊಡಂಗ. ಬಿಕಾಸ್ ಸಿನಿಮಾದಲ್ಲಿ ಆ ಒಂದು ಏನಕ್ಕೆ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಯಾಕೆ ಸಿನಿಮಾನೇ ಥಿಯೇಟ್ರಿಗೆ ಹೋಗಿ ನೋಡಬೇಕು, ಪೈರಸಿ ಮಾಡ್ಬಿಡಿ ಯಾಕೆ ಹೇಳ್ತಾರೆ ಅಂದ್ರೆ, ನಿಮ್ಗೆ ಸಿನಿಮಾ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ 2 ಸೀಟ್ ಇಂದ ಬಿಗ್ ಸ್ಕ್ರೀನ್ ತಾನೆ. ಆ್ಯಂಡ್ ಐ ಆಮ್ ಶ್ಯೂರ್ ಬಾಸ್ಗಿರೋ ಒಂದು ಮಾಸ್ ಫಾಲೋಯಿಂಗ್ ಆಗ್ಬೋದು, ಅವ್ರಿಗಿರೋ ಒಂದು ಕ್ರೇಜ್ ಆಗ್ಬೋದು, ಈ ಸಿನಿಮಾಯಿಂದ ಬಹುಶಃ ಆಲ್ರೆಡಿ ಐ ಥಿಂಕ್ ಅದಕ್ಕೆ ಒಂದು 100% ಹೇಳೋಕ್ಕಿಲ್ಲ, ಆಲ್ರೆಡಿ 1000% ಅಲ್ಲೇ ಇದೆ. ಅವರು ಬಹುಶಃ 1500% ಹೋಗುತ್ತೆ. ಹೌದು, ಆ ಕ್ರೇಜ್ ಹಂಗೆ ಹೋಗುತ್ತೆ, ಬಿಕಾಸ್ ಕ್ಯಾರೆಕ್ಟರ್ ವೈಸ್ ಇಟ್ ಇಸ್ ಡಿಫ್ರೆಂಟ್, ವೆರಿ ಡೈನಮಿಕ್. ಆ್ಯಂಡ್ ಸಿಂಗಲ್ ಸ್ಕ್ರೀನಲ್ಲಿ ಸುಮಾರು ದಿನ ಹೋಗಿದೆ. ಅಂದರೆ ವಿಸಿಲ್ ಹೊಡೆದು ಆ ಜಂಗುಳಿ ಮಧ್ಯೆ ಕಷ್ಟಪಟ್ಟು ಟಿಕೆಟ್ ತೊಗೊಂಡು ಸಿನಿಮಾ ನೋಡಿದ್ವಿ. ಪ್ರಾಬ್ಲಿ ಅದೆಲ್ಲ ಎಕ್ಸ್ಪೀರಿಯನ್ಸ್ ನಮ್ಗಾಗಿರುತ್ತೆ ಒಂದು ತುಂಬ ವರ್ಷಗಳ ಹಿಂದೆ. ಈಗ ಬುಕ್ ಮೈ ಶೋ ಬಂದಿದೆ, ಎಲ್ಲ ಬುಕ್ ಮಾಡ್ಕೋತಾರೆ ಆ್ಯಂಡ್ ಟಿಕೆಟ್ ಆರಾಮಾಗಿ ಸಿಗುತ್ತೆ ಬಿಡಪ್ಪ ಅಂತ ಅನ್ಕೊಂಡು ಆರಾಮಾಗಿ ನೋಡೋ ಥರ ಆಗಿದೆ. ಬಟ್ ದರ್ಶನ್ ಅವ್ರ ಸಿನಿಮಾಗಳು ಅಂದ ತಕ್ಷಣ ಆ ಸಿಂಗಲ್ ಸ್ಕ್ರೀನ್ಗೆ ಒಂದು ನಂಟಿದೆ. ಸೊ ನಿಮ್ಗೂ ಕತೆ ಪೂರ್ತಿ ಗೊತ್ತಿಲ್ಲದೆ ಇರೋದ್ರಿಂದ ನೀವು ನೋಡೋಕೆ ಹಿಂಗೆ ಪ್ಲಾನ್ ಮಾಡ್ತಿದ್ದೀರಾ ಸಿನಿಮಾನ? ನಮ್ಗೆ ಯಾರು ಕೇಳಬೇಕು, 10th ತೋರಿಸ್ಬಿಡ್ಬೇಕಾ 10th ಸಿನಿಮಾ ಅಂತ. ನಾವು ಡಬ್ಬಿಂಗ್ ಟೈಮಲ್ಲಿ ಬರೀ ನಮ್ಮ ಬಿಟ್ಸ್ ನೋಡ್ಕೊಂಡು ಖುಷಿ ಪಡ್ತಿದ್ವಿ. ಸೊ ಅದಕ್ಕೆ ಹೇಳ್ಬೇಕು, ಪೂರಿ ಅವ್ರು ಕೇಳಬೇಕು, ನೋಡಿ ಬೇಕಾ 10th ಏನಾದ್ರು ಸ್ಪೆಷಲ್ ಶೋ ನೆಟ್ರ್ ಬಂದು ನೋಡ್ಕೊಂಬಿಟ್ಟು. ನನಗೆ ಈಗಲೇ ಎದೆ ನಡುಗುತ್ತೆ, ಹೆಂಗಿರ್ಬೋದು ನಮ್ಮ ಪೋಷನ್ಗಳು ಬಂದಾಗ ಆ ಬಾಸು ಅಲ್ಲಿ ಕಿರ್ಚೋದು. ಒಂದು ಸಿನಿಮಾನ ಫಸ್ಟ್ ಟೈಮ್ ಇಷ್ಟು ಸೆಲೆಬ್ರೇಟ್ ಮಾಡೋದು ನೋಡ್ತಾ ಇರೋದು ನಾನು. ಅಂದರೆ ಪವರ್ ನಾವು ದ ಪವರ್ ಆಫ್ ಸಿನಿಮಾ ಅನ್ನೋದೇ. ಇವ್ನು ಹೇಳ್ದಂಗೆ ಈಗ ಅವ್ನು ಡೆಫಿನೆಟ್ಲಿ ಸಿ ಇಫ್ ಯು ಲುಕ್ ಬ್ಯಾಕ್ ಟು ಹಿಸ್ ಜರ್ನಿ, ಏನೆಲ್ಲ ನೋಡ್ಕೊಂಡು ಕಷ್ಟಪಟ್ಟು ಸಿನಿಮಾ ನೋಡ್ತಿದ್ದೆ. ಬಟ್ ಆ ಮುಗಿಸ್ಕೊಂಡು ಆ ಸಿನಿಮಾ ನೋಡೋಕೆ ಹೋದಾಗ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಅವ್ನು ಹೇಳ್ಕೊತಿರೋದು. ಈಗ ನಾನು ಇಷ್ಟು ವರ್ಷ ನಾನು 7 ಸೀರಿಯಲ್ ಮಾಡಿದ್ದೀನಿ. ಸೊ ಇಷ್ಟು ವರ್ಷ ಒಂದು ಇಂಡಸ್ಟ್ರಿ ಜರ್ನಿ ಆಗುತ್ತೆ, ಒಂದು ಇಷ್ಟೆಲ್ಲ ಸೀರಿಯಲ್ಸ್ ಮಾಡಿ ಒಂದಿಷ್ಟು ಪಾಪ್ಯುಲಾರಿಟಿ ಸಿಗುತ್ತೆ ಜನಕ್ಕೆ, ನಾನು ಯಾರದೊಂದು ಗುರ್ತಿಡೋದಕ್ಕೆ ಒಂದು ಚಿಕ್ಕದಾಗ ಒಂದು ಹೆಸರು ಮಾಡ್ಕೊಂಡಿರ್ತೀನಿ. ಆದರೆ ಇವಾಗ ನಿಜವಾಗ್ಲೂ ಹೇಳ್ತೀನಿ, ನಾನು ಎಲ್ಲೋದ್ರೂ ರೀಸೆಂಟ್ ಪಾಸ್ಟ್ಲಿ ವಿಷಯ ಬಂದಿರೋದು ನಾನು ಡೆವಿಲಲ್ಲಿ ಮಾಡ್ತಿದ್ದೀನಿ ಅಂತ. ಅದು ನೋಡಿ, ಇನ್ನು ಲುಕ್ ಅಂಡ್ ಫೀಲ್ ಬಿಡದೆ, ಅಥವಾ ಟೀಸರ್ ಅಲ್ಲಿ ಏನು ಕಾಣಿಸ್ದೆ, ಏನು ಟ್ರೈಲರ್ ಅಲ್ಲಿ ಏನು ಕಾಣಿಸ್ದೆ, ಆಗ್ಲೇ ಅದರದ್ದು ಚರ್ಚೆ ಶುರುವಾಗಿದೆ. ಅಂದ್ರೆ ಒಂಥರ ನನಗೂ ಖುಷಿ ಇತ್ತು, ಅಯ್ಯೋ ಸಿನಿಮಾ ಆಚೆ ಬರಲಿ, ಆಮೇಲೆ ಗೊತ್ತಾಗ್ಲಿ ಅಂತ. ಬಟ್ ಹೆಂಗೋ ವಿಷಯ ಆಚೆ ಬಂತು, ನಾನು ಮಾಡಿದ್ದೀನಿ ಅಂತ. ಈಗ ಎಲ್ಲೇ ಹೋಗ್ಲಿ ಆಲ್ರೆಡಿ ಯು ಗೆಟ್ ದಟ್ ಲೈಕ್ ಏನೋ ಫೀಲ್, ಒಂಥರ ದ ಪವರ್ ಆಫ್ ಸಿನಿಮಾ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಬಾಸ್ ನೀವು ಇದ್ರಲ್ಲಿ ಮಾಡಿದ್ರಲ್ವಾ, ಡೆವಿಲ್ ಮಾಡಿದ್ರಂತೆ, ದಿ ಡೆವಿಲ್ ಸಿನಿಮಾ ನೀವು ಇದ್ದೀರಂತ. ಅಂದರೆ ಇಟ್ ವಾಸ್ ದಟ್ಸ್ ದ ಪವರ್ ಆಫ್ ದರ್ಶನ್ ಸರ್ ದ ಸಿನಿಮಾ. ಹೌದಪ್ಪ, ಅಂದರೆ ಇವ್ರು ಸಿನಿಮಾದಲ್ಲಿ ಮಾಡ್ತಿರೋದು ಹೇಳಿದ್ರೆ ಒಬ್ರು ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಐ ಥಿಂಕ್ ನಮಗೆ ಅವಕಾಶ ಸಿಗೋದೇ. ಐ ಥಿಂಕ್ ವಿ ಶುಡ್ ಬಿ ವೆರಿ ಹ್ಯಾಪಿ. ಬೀಟ್ ಹಿಮ್, ಬೀಟ್ ಮೀ, ಇಟ್ ಇಸ್ ಆಲ್ ದ ಸೇಮ್. ಬಿಕಾಸ್ ನಮ್ಮ ಯಾವಾಗಲೂ ಹೇಳಿದ್ನಲ್ಲ, ಏನೇ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ರು ಅದು ತೋರಿಸೋಕೆ ಒಂದು ವೇದಿಕೆ ಬೇಕು. ಇಂಥ ಒಂದು ದೊಡ್ಡ ಸಿನಿಮಾದಲ್ಲಿ ಬಹುಶಃ ನಮ್ಮಿಬ್ಬರಿಗೆ ಒಂದು ಅವಕಾಶ ಸಿಕ್ಕಿರೋದೆ. ಐ ಥಿಂಕ್ ದಟ್ ಈಸ್ ಔಟ್ ಆಫ್ ದ ಬಾಕ್ಸ್ ಕ್ವಶನ್. ನಿಜ, ಇದು 100% ಅದೃಷ್ಟನೇ ಅನ್ಸುತ್ತೆ ನನಗೆ. ಅಂಡ್ ನೀವು ಸಿನಿಮಾದಲ್ಲಿ ಬಹಳಷ್ಟು ಪಾಲು ಟ್ರಾವೆಲ್ ಆಗಿದ್ದೀರಾ, ಹೀರೋಯಿನ್ ದರ್ಶನ್ ಸರ್ ಮತ್ತೆ ರಚನಾ ರೈ ಜೊತೆಗೆ ಇರ್ತೀರಾ ಅಂತ ಹೇಳಿದ್ರು. ಮೋಸ್ಟ್ಲಿ ದರ್ಶನ್ ಸರ್ ಜಾಸ್ತಿ ಬರ್ತಾರಂತ ಇವರೇ ಜಾಸ್ತಿ ಬರ್ತಾರೆ ಅನ್ಸುತ್ತೆ. ಅಯ್ಯೋ ಇಲ್ಲ, ಹೆಂಗಿತ್ತು ಅಂದ್ರೆ ಅಷ್ಟು ನಂಬರ್ ಆಫ್ ಕಾಲ್ ಶೀಟ್ಸ್ ಕೇಳಿದಾಗ
ಅಥವಾ ದಿನಾಗ್ಲೂ ಟ್ರಾವೆಲ್ ಮಾಡ್ಬೇಕಾರೆ ಎಲ್ಲೋ ಒಂದ್ ಶಾರ್ಟ್ ಅಲ್ಲಿ ಬಂದೋಗೋಣ ಅಥವಾ ಊರಲ್ಲಿ ಇರ್ಬೇಕಾದ್ರೆ ನೋಡಕ್ ಕಷ್ಟ ಪಡ್ತಿದ್ದವರು ಅಷ್ಟು ಸಿನಿಮಾದಲ್ಲಿ ಟ್ರಾವೆಲ್ ಮಾಡ್ಬೇಕಾರೆ ದಿನ ಒಂದೊಂದು ಹೊಸ ಎಕ್ಸ್ಪೀರಿಯನ್ಸ್ ಅನುಭವ ಆಗಿತ್ತು. ಎಲ್ಲೋ ಒಂದ್ ಕಡೆ ಸೂಪರ್ ಅಂದ್ರೆ ಜೀವನದಲ್ಲಿ ಒಂದ್ ದೊಡ್ಡ ಕನ್ಸಿರುತ್ತೆ ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ. 3 ದಿನಕ್ಕೆ ಹೋಗಿರೋ ಜಾಗಕ್ಕೆ ಇಲ್ಲ ಇನ್ನೊಂದ್ 10 ದಿನ ಇಲ್ಲೇ ಇದ್ ಬಿಡೋಣ ಅಂದಾಗ ಒಂದ್ ಖುಷಿ ಆಗುತ್ತೆ ಗೊತ್ತಾ. ಅಂದ್ರೆ 3 ದಿನ ಇಲ್ಲಿ ದುಡ್ಡು ಮ್ಯಾಟ್ರೇ ಬರ್ತಾ ಇರ್ಲಿಲ್ಲ. ಒಂದ್ 15 ದಿನ ಕಣ್ಣು ತುಂಬಾ ತಿನ್ಕ ಬಿಡೋಣ ಅತ್ಲಾಗೆ. ಇಲ್ಲ ದುಡ್ಡು ತುಂಬಾ ಚೆನ್ನಾಗಿ ಕೊಟ್ರು. ನಿಜ ನಿಜ ಪಾಪ ನಮ್ ಸುಳ್ಳು ಬರ್ತಾರೆ ನಮ್ಮ ಪ್ರಕಾಶ್ ಸರ್. ದುಡ್ಡು ಚೆನ್ನಾಗಿ ಕೊಟ್ರು. ಬಹುಶಃ ದೊಡ್ಡ ಸಿನಿಮಾದಲ್ಲಿ ಐ ಥಿಂಕ್ ನಾನ್ ತಗೊಂಡ್ರ ಬಿಗ್ಗೆಸ್ಟ್ ಪೇಮೆಂಟ್. ಐ ಥಿಂಕ್ ತುಂಬಾ ಖುಷಿ ಆಗುತ್ತೆ. ಹೌದು. ಸೊ ಅಂದ್ರೆ ಅಷ್ಟು ಖುಷಿ. ಅಯ್ಯೋ ಇಷ್ಟು 15 ದಿನ ಅವ್ರ ಜೊತೆನಾ ಆಹಾ ಅಂತ. ಆಮೇಲೆ ಲೊಕೇಶನ್ಗಳು ಹೆಂಗಿತ್ತು? ಹೌದು. ಅಲ್ಲ ನನ್ನ ಲೊಕೇಶನ್ ಇಲ್ಲಿತ್ತು, ಬೆಂಗಳೂರೇ ಇತ್ತು. ನಾನು ಉದಯಪುರಲ್ಲಿ ಒಂದ್ ಕಡೆ ಶೂಟ್ ಮಾಡಿದ್ವಿ. ಓಯ್ಯೋ ನಾನು ಹೇಳ್ತಿಲ್ವಾ, ಎಲ್ಲರೂ ಹೇಳ್ತಾರಲ್ಲ. ಅಂದ್ರೆ ನಾನು ಯೂಶಲಿ ಕೇಳ್ತಿದ್ದೆ ಸಿನಿಮಾಗೆ 80 ಕೋಟಿ ಖರ್ಚಾಯ್ತು, 100 ಕೋಟಿ ಖರ್ಚಾಯ್ತು. ನಾನು ಏನಕ್ಕೆ ಇಷ್ಟು ಖರ್ಚಾಗುತ್ತೆ ಸಿನಿಮಾ ಮಾಡೋದಕ್ಕೆ ಅಂದ್ರೆ ನಮ್ಗೆ ಗೊತ್ತಿರಲ್ವಲ್ಲ. ಹಿಂಗೆ ಈ ಬಾವೆಲ್ಲರೂ ಕಪ್ಪೆ ತರ ಏನ್ ಗೊತ್ತಿರಲ್ಲ. ಸೊ ಫಸ್ಟ್ ಏನಕ್ಕೆ ಇಷ್ಟು ಖರ್ಚಾಗುತ್ತೆ. ಉದಯಪುರಲ್ಲಿ ಐ ನಾಟ್ ಎಕ್ಸಾಗ್ರೇಟಿಂಗ್, ನನಗೆ ಕೊಟ್ಟಂತಹ ಒಂದು ರೂಮ್ ಒಂದು ದಿನಕ್ಕೆ 60,000. ಒಂದು ದಿನಕ್ಕೆ ವೈರಲ್ ಆಗಿತ್ತಲ್ಲ ಹೋಟೆಲ್ ಅಲ್ಲಿ ಮಾಡಿರೋ 2ನೇ ಸಿನಿಮಾ ಇದು, ಹಿಂದಿಲಿ ಒಂದು ಸಿನಿಮಾ ಮಾಡಿದ್ರು ಅಂತ. ಹೌದು. ಅಂಡ್ ಆ ಹೋಟ್ಲು ಅದ್ 7 ಸ್ಟಾರ್ ಅನ್ನೋದಕ್ಕೂ ಆಗಲ್ಲ. ಬಹುಶಃ ಅದು ಯಾವ್ದೋ ಬೇರೆ ಲೆವೆಲ್ ಹೋಟ್ಲ್ ಅನ್ಸುತ್ತೆ ಅದು. ಅಂದ್ರೆ ಈಗ ನೀವು ದೊಡ್ಡ ದೊಡ್ಡ ಹಾಲಿವುಡ್ ಸಿನಿಮಾಸ್ ಅಲ್ಲಿ ನೋಡ್ತೀರಾ ಗೊತ್ತಾ, ಈ ತರ ಒಂದು ಬ್ಯಾಕ್ ಡ್ರಾಪ್ ಮಾಡಿ ಪ್ಯಾಲೇಸ್ಗಳು ತೋರಿಸಿ ಇದ್ ಮಾಡೋದು. ಅಂದ್ರೆ ಹಾಲಿವುಡ್ ನಮ್ಮ ಸಿನಿಮಾ ಇಲ್ಲಿ ಯೂಸ್ ಮಾಡ್ಕೊಂತ ಗೊತ್ತಾ, ಈ ಪ್ಯಾಲೇಸ್ ತರ ಆ ತರ ಒಂದು ಸಿನಿಮಾ ಬಾಲಿವುಡ್ ಅಲ್ಲಿ ಬಹುಶಃ ನೋಡಿದ್ವಿ ನಾವು. ಅಲ್ಲೋಗಿದ್ವಿ ನಾವು. ಅಂದ್ರೆ ನಾನು ಹೋಗಿ ಅಲ್ಲಿ ಇದ್ದಿದ್ದು 2 ದಿನ. ಇಮ್ಯಾಜಿನ್ ಎಲ್ಲೋ ಒಂದ್ ಕಡೆ ಕೊಟ್ಟಿರೋ ಆಗ್ತಿತ್ತು. ನಮಗೆ ಕೊಟ್ಟಿದ್ರೆ ಆಗ್ತಿತ್ತು 1:20. ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಅಂದ್ರೆ ನನಗೆ ಐ ವಾಸ್ ಲೈಕ್ ವಾವ್. ಬಟ್ ಆ ಉದಯಪುರಲ್ಲ ಒಂದು ಹೋಟ್ಲಲ್ಲಿ, ಆ ಒಂದು ಇದರಲ್ಲಿ ಪ್ಯಾಲೇಸ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಆಮೇಲೆ ಲೊಕೇಶನ್ಗಳು ಹೆಂಗಿತ್ತು ಅಂದ್ರೆ ಆವಾಗ ನನ್ಗೆ ಅರ್ಥ ಆಯ್ತು ಏನಕ್ಕೆ ಇಷ್ಟು ಖರ್ಚಾಗುತ್ತೆ. ಅಂದ್ರೆ ಪ್ರಕಾಶ್ ವಾಸ್ ವೆರಿ ಕ್ಲಿಯರ್ ಅಬೌಟ್, ಬಹುಶಃ ನಾನು ಅನ್ಕೊಂತಿರೋದು, ಐ ಥಿಂಕ್ ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ಹೌ ದ ಮೂವಿ ಶುಡ್ ಬಿ ಮೇಡ್. ಅಂದ್ರೆ ನನಗೆ ಇಷ್ಟು ರಿಚ್ ಆಗಿ ಕಾಣಬೇಕು ಅಂದ್ರೆ ಬ್ಯಾಕ್ಗ್ರೌಂಡ್ ರಿಚ್ ಆಗಿರ್ಬೇಕು. ಬ್ಯಾಕ್ಗ್ರೌಂಡ್ ರಿಚ್ ಆಗಿರ್ಬೇಕು ಅಂದ್ರೆ ನೀಡ್ ಆಕ್ಚುಯಲ್ ಪ್ಯಾಲೇಸ್. ನಾವು ಕೆಲವೊಂದು ಸೆಟ್ ಆಗೋದಕ್ಕೆ ಆಗಲ್ಲ, ಸೆಟ್ ಹಾಕೋದಕ್ಕೆ ನಿಜವಾಗ್ಲೂ ಆಗಲ್ಲ. ಆ ನಿಮ್ಗೆ ಬ್ಯಾಕ್ ಡ್ರಾಪ್, ಆ ಜಾಗಗಳು ಟೂ ಗುಡ್. ಹೊರಗಿಂದ ನೋಡ್ಬೇಕಾದ್ರೆ ಬಹುಶಃ ಬೇರೆ ತರನೇ ಕಾಣುತ್ತೆ, ಒಳಗೋದ್ಮೇಲೆ ಬೇರೆ ತರನೇ ಕಾಣುತ್ತೆ ಅನ್ನೋ ಒಂದು ಗಾದೆ ಮಾತನ್ನ ಕೇಳಿರ್ತೀರ. ದರ್ಶನ್ ಸರ್ನ ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀರ, ಅವ್ರ ಫಿಲಮ್ಗಳನ್ನ ನೋಡಿರ್ತೀರ, ಟಿವಿಲಿ, ಥಿಯೇಟ್ರಲ್ಲಿ ಎಲ್ಲಾನು. ಅವ್ರ ಜೊತೆ ನಟನೆ ಮಾಡ್ಬೇಕಾರೆ ನಮ್ಗೊಂದು ಬಿಲೀಫ್ ಇರುತ್ತೆ, ಯಾರು ಹೇಳಿರೋದು ಕೇಳಿರ್ತೀವಿ ಆಯ್ತಾ. ಬಟ್ ಮೀಟ್ ಮಾಡಿದ್ರೆ ಅದು ಅಲ್ವಲ್ಲ ಅಂತ ಅನ್ಸೋ ಒಂದು ಮೂಮೆಂಟ್ಸ್ ಆಗಿರುತ್ತೆ. ಆ ಥರದ ವಿಷಯಗಳು ಏನು ನೀವು ವಿಟ್ನೆಸ್ ಮಾಡಿದ್ರು? ಇಲ್ಲ, ದರ್ಶನ್ ಸಾರು ಒಳ್ಳೆಯವರು ಅಂತ ಕೇಳಿದ್ದೆ, ಬಟ್ ದರ್ಶನ್ ಸಾರ್ ಒಳ್ಳೆಯವ್ರೆ ನೋಡಿದೆ, ಇಷ್ಟೇ ಸರ್. ಆ ಮನುಷ್ಯ ಹತ್ರ ಹೋಗಿ ನೋಡಿದ್ರೇನೆ ಗೊತ್ತಾಗಲ್ಲ ಸರ್. ದೂರದಲ್ಲಿ ಯಾರ ಬಗ್ಗೆನೂ ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಯಾರೋ ನಮ್ಗೆ ದೂರದಲ್ಲಿ ಇದ್ದವ್ರ ಬಗ್ಗೆ ಮಾತ್ರ ಹತ್ರ ಹೋದಾಗ ಗೊತ್ತಾಗುತ್ತಲ್ಲ ಅವ್ರ ಹಾವ ಭಾವ ನಡ್ಕೊಳ್ಳೋದು ಅದೆಲ್ಲ. ಹಂಗೆಲ್ಲ 1 ದಿನ 2 ದಿನ ಫೇಕ್ ಮಾಡ್ಬೋದು, ಲೈಫ್ ಲಾಂಗ್ ಮಾಡೋಕ್ಕಾಗಲ್ಲ. ಅವರು ಇರೋದೇ ಹಾಗೆ, ಆ ಥರ ಇದ್ದಾರೆ. ತುಂಬ ಬೇರೆ ಲೆವೆಲ್ ಇದ್ದಾರೆ ಸರ್. ನಮ್ಮನ್ನ ಅಂದರೆ ಕಲಾವಿದರನ್ನ ಅವ್ರ ಸ್ವಂತ ಮಕ್ಕಳನ್ನ ಹೆಂಗೆ ಟ್ರೀಟ್ ಮಾಡ್ತಾರೋ ಹಂಗೆ ಟ್ರೀಟ್ ಮಾಡಿ, ಅವ್ರ ಮಗ ಬಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಸೆಟ್ಟಲ್ಲಿ ಗೊತ್ತಿಲ್ಲ. ನಮ್ಮನ್ನಂತೂ ಅಷ್ಟು ಚೆನ್ನಾಗಿ ನೋಡಿಕೊಂಡು, ಅಷ್ಟು ಪ್ರೀತಿಯಿಂದ ನೋಡಿಕೊಂಡು ಊಟ ಮಾಡಿಸಿ ಚೆನ್ನಾಗಿ ಕಳಿಸಿದ್ದಾರೆ. ಹೌದೌದು. ನೀವು ರಾಬರ್ಟ್ ಇಂದ ನಿಮಗೂ ಒಡನಾಟ ಇರುತ್ತೆ. ಹೌದು. ಆಮೇಲೆ ದರ್ಶನ್ ಸರ್ಗೆ ನಾನು ತುಂಬ ಅಂದರೆ ತುಂಬ ಚಿಕ್ಕ ಕಲಾವಿದ. ನಾನು ಐಮ್ ಜಸ್ಟ್ ಎ ಟೆಲಿವಿಷನ್ ಆ್ಯಕ್ಟರ್. ಸೊ ನನ್ನಂಥವ್ನ ಹೆಸರನ್ನ ಕೂಡ ಅವ್ರು ನೆನ್ಪಿಟ್ಕೊಬೇಕು ಯಾವ ರೂಲ್ಸ್ ಇಲ್ಲ. ಬಟ್ ಅಂದ್ರೆ ಅವ್ರ ಹೆಸರನ್ನ ಜ್ಞಾಪಕ ಇಟ್ಕೊಂಡು ರಾಬರ್ಟ್ ಮಾಡಿ 2020 ಅದಾದಮೇಲೆ ನಮ್ಮ 4 ವರ್ಷ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದು. ಸೊ ನನ್ನ ಹೆಸರು ಜ್ಞಾಪಕ ಆಯಿತು. ಆಮೇಲೆ ಚೆನ್ನಾಗಿ ಮಾತಾಡ್ತಾರೆ. ಆಮೇಲೆ ದಟ್ ಮ್ಯಾನ್ ಕ್ಯಾರೀಸ್ ಅ ಆರಾ. ಅಂದರೆ ಒಂದು ಅವ್ರು ನೋಡೋಕ್ಕೆ ಎಷ್ಟು ಅಜಾನ ಬಾಹುದರ ಕಾಣ್ತಾರೋ ಅವ್ರ ನಡೆ ನುಡಿಯೆಲ್ಲ ಕಂಪ್ಲೀಟ್ಲಿ ಆಪೋಸಿಟ್. ಅಂದರೆ ಅವರು ನಮ್ಮನ್ನ ಮಾತಾಡ್ಸೋ ರೀತಿನೇ ಅಯ್ಯೋ ಅಂದರೆ ನಾವು ಒಂಥರ ಭಯ ಇರುತ್ತಲ್ಲ, ಅಯ್ಯೋ ಇವ್ರು ಹೆಂಗೆ ರಿಯಾಕ್ಟ್ ಆಗ್ತಾರೆ, ಇವ್ರು ಹೆಂಗೆ ಮಾತಾಡೋದು. ಅಲ್ವೇ ಈಸ್ ಅ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್. ಹಿ ಸ್ಪೀಕ್ಸ್ ವೆರಿ ನೈಸ್ ಟು ಯು. ಆಮೇಲೆ ಈ ಮೇಕ್ಸ್ ಯು ಫೀಲ್ ಕಂಫರ್ಟಬಲ್. ಈಗ ನಾನು ಹೇಳ್ತಿಲ್ಲ, ಫಸ್ಟ್ ಡೇ ಶಾರ್ಟ್ ಹೋದಾಗ ಡೈಲಾಗೆ ಬರ್ತಿಲ್ಲ ಅಲ್ಲಿ. ಪ್ರಕಾಶ್ ಸರ್ ಇದಕ್ಕೆ ಮುಂಚೆ ಚೆನ್ನಾಗಿ ಮಾಡ್ದಲ್ಲ, ಮಾಡೋದು ಸರ್ ಮಾಡ್ತೀನಿ ಅಂದರೆ ಅವ್ರು ಅಷ್ಟು ಚೆನ್ನಾಗಿ ಬಂದೆ, ಯಾಕೆ ಮನೆ ಮಾತಾಡೋ ಹಿಂಗಿದೆ ಅಂದರೆ ಹಿ ವಿಲ್ ಮೇಕ್ ಶೋರ್ ದಟ್ ಯು ಕಂಫರ್ಟಬಲ್. ಚೆನ್ನಾಗಿ ಮಾಡಬೇಕು, ಸೀನ್ ಚೆನ್ನಾಗಿ ಬರಬೇಕು. ಆಮೇಲೆ ಶೂಟಿಂಗ್ ಬಿಟ್ಟು ಸಹ ಅವರ ಒಂದು ನಡವಳಿಕೆ ಏನಿದೆ ಇಟ್ ಈಸ್ ತುಂಬ ಚೆನ್ನಾಗಿದೆ. ಸಿ ನಾವು ವಾಟ್ ಎವರ್ ಮೀ ಆ್ಯಂಡ್ ಹಿಮ್ ವಿ ಆರ್ ಸ್ಪೀಕಿಂಗ್, ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಅವರ್ ಎಕ್ಸ್ಪೀರಿಯನ್ಸ್. ನಮಗೆ ಡೆಫಿನೆಟ್ಲಿ ನಾವು ನಿಜವಾಗ್ಲೂ ನೋಡಿದಂಥ ದರ್ಶನ್ ಸರ್ ಇಟ್ ಇಸ್ ಅಮೇಝಿಂಗ್ ಪರ್ಸನ್. ಅಂದರೆ ವ್ಯಕ್ತಿಗತವಾಗಿ ಆ ಮನುಷ್ಯ ಭಾಳ ಒಳ್ಳೆ ಮನುಷ್ಯ. ಆಮೇಲೆ ನಮಗೆ ಬಹುಶಃ ನಮ್ಮಂಥ ಚಿಕ್ಕ ಕಲಾವಿದ್ರೂ ಅಷ್ಟು ಕರೆದು ಅಷ್ಟು ಚೆನ್ನಾಗಿ ಮಾತಾಡಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ ನನಗೆ. ಬಟ್ ಸ್ಟಿಲ್ ಅವ್ರಂದ್ರೂ ಮಾತಾಡ್ಸಿದ್ರು ನಮ್ಮೆಲ್ಲರೂ. ಸೊ ದ್ಯಾಟ್ ಈಸ್ ಸಮಥಿಂಗ್
ಫೀಲ್ಸ್ ರಿಯಲಿ ನೈಸ್. ಅವ್ರ ವ್ಯಕ್ತಿತ್ವ ಅದು ಹೇಳುತ್ತೆ, ಬಿಕಾಸ್ ಈಸ್ ಅನ್ ಅಮೇಸಿಂಗ್ ಹ್ಯೂಮನ್ ಬೀಯಿಂಗ್. ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ ನಿಮಗೆ ದರ್ಶನ್ ಸರ್ ಜೊತೆಗೆ, ಇವತ್ತು ನೆನ್ಸ್ಕೊಂಡಾಗ ಅದು ವಾವ್ ಅಂತ ಅನ್ಸುತ್ತೆ. ಸಿನಿಮಾ ಮಾಡ್ಬೇಕಾದ್ರು ಅಥವಾ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ಅಂದ್ರೆ ವಾಟ್ ಇಸ್ ಇಟ್? ಸರ್ ನನಗೆ ಇದರಲ್ಲಿ ಒಂದು ಊಟ ಮಾಡೋ, ನಾನು ಅವ್ರಿಗೆ ಕೈ ತುತ್ಕೊಡೋ ಅಂಥದ್ದು ಒಂದು ಸೀನ್ ಏನೋ ಇತ್ತು. ನಾನು ಹಿಂಗೆ ಅನ್ನ ಎತ್ಕೊಂಡಾಗ ನನ್ನ ಕಣ್ಣಲ್ಲಿ ನೀರಿತ್ತು. ವೈ ಹುಲಿ ಅಂದ್ರೆ ಯಾಕೆ ಹುಲಿ ಅಂದರು. ಇಲ್ಲ ಅಣ್ಣ, ನಿಮ್ಮ ಜೊತೆ ಊಟ ಮಾಡಬೇಕು ಅಥವಾ ನಿಮ್ಮ ಜೊತೆ ಕುತ್ಕೊಬೇಕು ಅಂತ ಎಷ್ಟು ಕೋಟಿ ಜನ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ. ಇವತ್ತು ಸೀನಲ್ಲಾದರೂ ನಿಮ್ಗೆ ಊಟ ಕೊಡೋ ಅಂತ ಒಂದು ಇದು ಅದೃಷ್ಟ ಸಿಕ್ತಲ್ಲ. ನಿಮ್ಮೆಲ್ಲ ಅಭಿಮಾನಿಗಳ ಪರವಾಗಿ ನಾವೇ ನಿಮ್ಮ ಕೈ ತುತ್ಕೊಡ್ತೀವಿ ಅಂತ ಹಿಂಗೆ ಕೊಟ್ಟರೆ ಅವ್ರು ನಮಸ್ಕಾರ ಮಾಡ್ಕೊಂಡು ತಿನ್ಕೊಂಡು ಅವ್ರ ಬೌನ್ಸರ್ಸ್ ಎಲ್ಲ ಆಮೇಲೆ ಬಂದರು, ಬಾಸ್ ಕರೀತಾರೆ ಬನ್ನಿ ಅಂತ. ಹೋದ್ರೆ ಅವ್ರ ಕ್ಯಾರವನ್ ಒಳಗೆ ಫುಲ್ ಊಟ ರೆಡಿ ಮಾಡಿಟ್ಟಿದ್ದಾರೆ. ಇವತ್ತು ನಿಮ್ಮ ಜೊತೆ ಊಟ ಮಾಡೋಣ ಅಂತ ಕುತ್ಕೊಳ್ಳಿ ಅಂತ ಅವ್ರು ಊಟ ಹಾಕಿ ನನ್ಗೆ ಊಟ ಮಾಡಿಸೋದು. ಇದ್ರ ಮುಂದೆ ಇನ್ನೇನು ಬೇಕು ಹೇಳಿ ನನಗೆ. ವಾವ್, so great. I think ರಾಬರ್ಟ್ ಸಿನಿಮಾದಲ್ಲಿ ಯಾಕೆಂದರೆ ಫಸ್ಟ್ ಆಫ್ ಆಲ್ ಅದೇ ಫಸ್ಟ್ ಟೈಮ್ ಅವ್ರು ನಾನು ನೋಡಿದ ದರ್ಶನ್ ಸರ್ನ ರಿಯಲ್ ಆಗಿ. ಸೊ ಐ ಥಿಂಕ್ ಅವ್ರು ಸೇಮ್ ಇದೇ ಥರ. ಐ ಥಿಂಕ್ ಏನೋ ಸಿನಿಮಾ ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್ ಆಯ್ತಾ. ಸಿನಿಮಾದಲ್ಲಿ ನೀವು ಸೀನ್ಸ್ ಪ್ಲೇ ಮಾಡ್ತೀರಾ, ಏನಾಗಿ ಮಾಡ್ತೀರಾ. ನಾನು ಯೂಶಲಿ ಮಂಗಳೂರ ಬಿರಿಯಾನಿ ತಿನ್ನಲ್ಲ. ನನಗಿನ್ನೂ ಅವತ್ತು ನಮ್ಮ ಮಂಗಳವಾರ ತಿಂತಿದ್ರಿ, ಪಕ್ಕದಲ್ಲಿ ಕೂತಿದ್ದೆ. ಅವ್ರು ಅದು ಹಿಂಗಿಂಗೋ ನನ್ನ ಲಕ್ ಚೆನ್ನಾಗಿದ್ದು ಪಕ್ಕದಲ್ಲಿ ಕೂತ್ಕೊಳ್ಳೋದು ಅವಕಾಶ ಸಿಕ್ಬಿಡ್ತು. ಅಂದರೆ ಫಸ್ಟ್ ಅವೆಲ್ಲ ಸೆಟ್ ಆಗಿತ್ತು, ಚೇರ್ ಇರಲಿಲ್ಲ, ಕರೆಕ್ಟಾಗಿ ಅವ್ರ ಚೇರ್ ಪಕ್ಕದಲ್ಲಿ ಇತ್ತು. ನಾನು ಕೂತ್ಕೊಳ್ಳ ಬೇಡ ಮೇಲೆ ಕೂತ್ಕೊಂಡ್ಬಿಟ್ರೆ ಬೈದ್ಬಿಟ್ರೆ ಇಲ್ಲ ಯಾಕೆ ಕೂತಿದ್ದೆ ಅಲ್ಲಿ ಬೈದ್ಬಿಟ್ಟು ಅದೊಂದು ಕಡೆ ಭಯ. ಬಟ್ ಇಲ್ಲ ಒಂದ್ ಕಡೆ ಧೈರ್ಯ ಇಲ್ಲ, ಕರೆದಿ ಬೇರೆಲ್ಲ ಕೂತಿದ್ರಲ್ಲ ಸುಮಾರು ಜನ, ನಾನು ಕೂರ್ಬೋದೇನೋ ಅಂತ ಈ ಒಂಥರ ಡೈಲಮ್ ಇರುತ್ತೆ. ಅವಾಗ ನಾನು ಹಿಂದೆ ಕೂರ್ಲ ಬೇಡ ನೋಡೋದು. ಇದು ದರ್ಶನ್ ಸರ್ ನೋಡೋದು, ಮಾ ಕೂತ್ಕೋ ಪರವಾಗಿಲ್ಲ. ಹೌದು ಸರಿ ಅಂದ್ರೆ ನಾಚಿಕೆ ಕೂಡ ಕೂತಾರ, ಅಯ್ಯೋ ಸರ್ ಕೂರೋ ಏನಾಗಲ್ಲ ಅಂತಂದ್ರೆ ಅವಂತರ ದ ವೇ ಹಿ ಕಾಲ್ಸ್. ಇದು ಅವ್ನು ಮಂಗ್ಳೂರ್ ಬಿರಿಯಾನಿ ತಿನ್ನಲ್ಲ, ಬಿರಿಯಾನಿ ಹಾಕ್ಬಿಟ್ರು ತಟ್ಟೆ, ಆಮೇಲೆ ಹಾಕ್ತಾ ಮಂಗ್ಳೂರ್ ಬಿರಿಯಾನಿ ತಿನ್ನಲ್ಲ ಅಂತ ಹಾಕ್ಬಿಟ್ಟಿದ್ದೀನಿ, ದೇವ್ರಿಗೆ ತಪ್ಕಣಿಗೆ ತಿನ್ಬಿಡು ಪರವಾಗಿಲ್ಲ. ಅಂದರೆ ಇದೆಲ್ಲ ಅವ್ರ ಜೊತೆ ಇಸ್ ಆಲ್ ಸಮ್ ಅನ್ಫರ್ಗೆಟಬಲ್ ಮೂಮೆಂಟ್ಸ್. ಈಗ ನಾನು ಬಹುಶಃ ಇಂಡಸ್ಟ್ರಿ ವೈಸ್ ಜರ್ನಿ ನೋಡಿದಾಗ ನಾನು ಎವ್ರಿ ಡೇ ಐ ಫೀಲ್ ಇಟ್ಸ್ ಬ್ಲೆಸ್ಸಿಂಗ್ ಆಯ್ತಾ. ಈಗ ಅವ್ರ ಜೊತೆ 2 ಸಿನಿಮಾ ಮಾಡಿರೋದೇ ನನಗೆ ಅಯ್ಯೋ ಅಂದರೆ ಬಹುಶಃ ಮುಂದೆ ಏನಾಗುತ್ತೋ ಬಿಡುತ್ತೋ. ಇದಕ್ಕೆ ಆಲ್ರೆಡಿ ನಾನು ಸ್ಯಾಚುರೇಟ್ ಆಗ್ಬಿಟ್ಟಿದ್ದೀನಿ. ಅಫ್ಕೋರ್ಸ್ ಮಾಡೋಕ್ಕೆ ತುಂಬ ಖುಷಿ ಸಿಕ್ಕಿದ್ರೆ, ಬಟ್ ಇದಕ್ಕೇನು ಆಲ್ರೆಡಿ ನಾನು ಹಬ್ಬ ಸಾರ್ಥಕ. ತುಂಬ ಒಂದು ಹೇಳ್ತಾರಲ್ಲ ಆಸೆ ಇದೆ ಬಟ್ ದುರಾಸೆ ಇಲ್ಲ. ಬಟ್ ಒಂದು ಕಡೆ ಎಲ್ಲೋ ಸಾಕು ಅಂದರೆ ಖುಷಿನಪ್ಪ. 2 ಸಿನಿಮಾ ಮಾಡಿದ್ದೀನಿ ಅವ್ರ ಜೊತೆ. ನಾನು ಯಾವಾಗಾರು ಸಿನಿಮಾಗಳನ್ನ ಇದರಲ್ಲಿ ಈಗ ಥಿಯೇಟ್ರಲ್ಲಾಗಲಿ ಅಥವಾ OTT ನೋಡಿದಾಗ ಸಿನಿಮಾಗಳನ್ನ ಇವ್ರ ಜೊತೆ ಸಿನಿಮಾ ಅದೇ ಖುಷಿ. ಫೈನಲಿ ಸಿನಿಮಾ ಇದೆ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತದೆ. ದರ್ಶನ್ ಸರ್ ಅನುಪಸ್ಥಿತಿಯಲ್ಲಿ ನೀವುಗಳೆಲ್ಲ ಪ್ರಮೋಟ್ ಮಾಡ್ತಿದ್ದೀರಾ ಭುಜದ ಮೇಲೆ ಎತ್ಕೊಂಡು ಸಿನಿಮಾನ. ಕೊನೆಯದಾಗ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಟೈಮ್. ನಾವು ಭುಜದ ಮೇಲಲ್ಲ ಸರ್, ಈ ಸತಿ ರಥ ಎಳಿತಾ ಇರೋದೇ ಅವರ ಅಭಿಮಾನಿಗಳು. ಸೊ ಆ ರಥದಲ್ಲಿ ಆ ರಥ ಎಳಿಬೇಕಾದ್ರೆ ಹಗ್ಗದಲ್ಲಿ ನಮ್ದು ಒಂದು ಕೈ ಇದೆ ಅಷ್ಟೇ. ನಾವು ಅವ್ರ ಅಭಿಮಾನಿಯಾಗೇನೆ ಆ ರಥನ ಎಳಿತಾ ಇದೀವಿ. ನಾವು ಇದ್ರಲ್ಲಿ ಆರ್ಟಿಸ್ಟ್ ಆಗಿ ಅಥವಾ ಏನೋ ಮಾಡಿದೀವಿ ಅಂತ ಇಲ್ಲಿ ಬಂದಿಲ್ಲ. ನಾವು ಅವ್ರ ಅಭಿಮಾನಿಯಾಗಿ ಇಲ್ಲಿ ಕೂತ್ಕೊಂಡು ಆ ರಥಕ್ಕೆ ನಮ್ದು ಒಂದು ಕೈ ಇದೆ ಅಣ್ಣ, ಈ ಸತಿನ ಈ ರಥನ ಎಳಿಲೇಬೇಕು ನಾವೆಲ್ಲ ಸೇರಿ ಅಂತ ಎಳಿತಾ ಇರೋದು. ಸೊ ಒಂದು ಒಳ್ಳೆ ಸಿನಿಮಾ ಕೂಡ, ಅದ್ರಲ್ಲಿ ನಾವು ಅವಕಾಶ ಸಿಕ್ಕಿದೆ, ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸೊ ಸ್ಟಾಪ್ ಪೈರಸಿ, ಬಾಸ್ ಹೇಳಿದ್ದು ಅಷ್ಟೇ. ಪೈರಸಿ ಮಾಡೋದ್ರಿಂದ ಯಾವನ ಒಬ್ಬ ಬದುಕ್ತಾನೆ ಅಷ್ಟೇ, ಒಂದು ಮನೆಯವನು ಬದುಕ್ತಾನೆ. ಸೊ ಅದೇ ಸಿನಿಮಾ ಬಂದು ನೋಡಿದ್ರೆ ನಮ್ಮಂತ ಎಷ್ಟೋ ಬಡ ಕಲಾವಿದರಿಗೆ ಇನ್ನೂ 100 ಅವಕಾಶ ಸಿಗ್ತದೆ, ಇನ್ನೂ 100 ಸಿನಿಮಾ ಮಾಡ್ತೀವಿ. ನಮ್ಮ ಮನೇನು ಇದನ್ನ ನಂಬ್ಕೊಂಡೇ ಊಟ ಮಾಡ್ತಾ ಇರೋದು, ನಮ್ಗೆ ಬೇರೆ ಯಾವ ಏನಿಲ್ಲ. ನನಗೆ ಕಲಾವಿದ, ನಾನು ಆ್ಯಕ್ಟಿಂಗ್ ಮಾಡಿದ್ರೆ ನಂಗೆ ದುಡ್ಡು ಬರೋದು. ಎಲ್ಲರೂ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಪ್ರಕಾಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಕಾಂತರಾಜ್ ಸರ್ ಈ ಸಿನಿಮಾದಲ್ಲಿ ಇವತ್ತುವರೆಗೂ ನನ್ನನ್ನು ಕತ್ರಿ ಹಾಕೋಕ್ಕೆ ಈಗಲೂ ಅವಕಾಶ ಇದೆ, ಹಾಕ್ದೇನೋ ಇಟ್ಕೊಂಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅದೇ ಅವ್ನು ಹೇಳ್ದಂಗೆ, ಬಿಕಾಸ್ ನಮ್ಮ ಭುಜದ ಮೇಲೆ ತೊಗೊಂಡು ಹೋಗುವಂಥದ್ದಲ್ಲ ಆ್ಯಕ್ಚುಲಿ ಇದು. ಬಿಕಾಸ್ ಅವ್ರ ಹೆಸರೇ ಸಾಕು, ಆಮೇಲೆ ಅವರ ಒಂದು ಸ್ಟಾರ್ಡಮೇ ಸಾಕು. ಆ ಸ್ಟಿಲ್ಲಲ್ಲೇ ಅವ್ರಿಗೆ ಹೆಸರಿದೆಯಾ ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತ, ಚಾಲೆಂಜಿಂಗ್ ಸ್ಟಾರ್ ಅಂತ. ಅವ್ರ ಅಭಿಮಾನಿಗಳೇ ಸಾಕು ಈ ಸಿನಿಮಾ ಡೆಫಿನೆಟ್ಲಿ ಇದು ಮಾಡೋಕ್ಕೆ. ಆಮೇಲೆ ನಾವು ಬಹುಶಃ ನಮ್ಮನ್ನ ಕರೆದು ಒಂದು ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ಜೈಮಾತ ಕಂಬೈನ್ಸ್ ಮತ್ತು ಪ್ರಕಾಶ್ ಸರ್ಗೆ ಐ ಥಿಂಕ್ ಐ ಥ್ಯಾಂಕ್ ಹಾರ್ಟ್ಫುಲಿ. ಬಿಕಾಸ್ ನನ್ನಂಥ ಸುಮಾರು ಜನ ಕಲಾವಿದರಿಗೆ ಬಹುಶಃ ಅವರು ಐ ಥಿಂಕ್ ಲೈಫ್ ಕೊಟ್ಟು ಆಲ್ರೆಡಿ ತುಂಬ ಚೇಂಜಸ್ ಮಾಡಿಬಿಟ್ಟಿದ್ದಾರೆ ಅವರು. ಸೊ ಅದಕ್ಕೆ ಐ ಥಿಂಕ್ ಐ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಈ ಸಿನಿಮಾ ಡೆಫಿನೆಟ್ಲಿ ಒನ್ ಆಫ್ ಅ ಕೈಂಡ್ ಸಿನಿಮಾ ಆಗುತ್ತೆ. ಎಲ್ಲರೂ ತಿರುಗಿ ನೋಡಿ ಮಾತಾಡೋಂಥ ಸಿನಿಮಾ ಆಗುತ್ತೆ, ಅದರಲ್ಲೇನು ಡೌಟೇ ಇಲ್ಲ. ಆಮೇಲೆ ಇದಕ್ಕೆ ಯಾರು ಸಪೋರ್ಟಿವ್ ಬೇಡ, ಬಹುಶಃ ಅವರೇ ಸಾಕಿದ್ದಕ್ಕೆ. ನಾವು ಅದಕ್ಕೆ ಜೊತೆಗೆ ಅದೇನು ಹೇಳ್ತಾರಲ್ಲ ಅಳಿಲ್ ಸೇವೆ, ಇದು ಹೌದಣ್ಣ, ಆ ಥರ ಒಂದು ಚಿಕ್ಕ ಸೇವೆ ಅಷ್ಟೇ ನಮ್ಮದು. ಆ್ಯಂಡ್ ಐ ಥಿಂಕ್ ವಿ ಬೋತ್ ಆರ್ ವೆರಿ ಹ್ಯಾಪಿ ಅಬೌಟ್ ಬೀಯಿಂಗ್ ಅ ಪಾರ್ಟ್ ಆಫ್ ಪ್ರಾಜೆಕ್ಟ್. ವೆರಿ ಆಲ್ ದಿ ಬೆಸ್ಟ್. ತುಂಬ ಒಳ್ಳೇದಾಗಲಿ. ದ ಡೆವಿಲ್ ಮಾಸ್ ಎಂಟರ್ಟೈನರ್, ಮಾಸ್ ಬ್ಲಾಕ್ ಬಸ್ಟರ್ ಆಗಲಿ ಈ ವರ್ಷ. ಆ್ಯಂಡ್ ಇದರಿಂದ ನಿಮ್ಮ ಪರ್ಫಾರ್ಮೆನ್ಸ್ಗೂ ಒಳ್ಳೆ ಪ್ರಶಂಸೆ ಬರಲಿ. ತುಂಬ ಒಳ್ಳೆ ಪಾತ್ರಗಳು ನಿಮ್ದಾಗಲಿ. ಥ್ಯಾಂಕ್ ಯು.